ಏನಾಗಿದೆ ನಿಂಗೆ? ನಿಂಗೆ ಗೊತ್ತಲ್ವಾ ಪೂಜಾ ಮಾತಾಡೋದೇ ಈ ತರ. ನಾನು ಸ್ವಲ್ಪ ಸೀರಿಯಸ್ಸೇ. ದೇವ, ತುಂಬಾನೇ ಸಹಿಸ್ಕೊಂಡಿದ್ಯಾ ನೀನು ಪ್ರಿಯಾಗೋಸ್ಕರ ಕಳೆದ 5 ವರ್ಷದಿಂದ. ದೇವ, ನಂಗೆ ನಿಜವಾಗ್ಲೂ ಏನ್ ಅನ್ನಿಸ್ತಿತ್ತು ಅಂದ್ರೆ, ನಾನು ಅನ್ಕೋತಾ ಇದ್ದೆ ಒಂದಲ್ಲ ಒಂದಿನ ಪ್ರಿಯಾಗ್ ನಿನ್ ಮೇಲೆ ಪ್ರೀತಿ ಆಗತ್ತೆ ಅಂತ. ಏನೇನೆಲ್ಲ ಮಾಡ್ದೆ ನೀನು ಅವಳಿಗೋಸ್ಕರ. ನನಗೆಲ್ಲ ಅರ್ಥ ಆಗ್ತಾ ಇದೆ, ನನಗೆಲ್ಲ ಗೊತ್ತಾಗ್ತಾ ಇದೆ. ಆದ್ರೆ ಅವಳು ನಿನ್ನ ಬರೀ ಒಬ್ಬ ಫ್ರೆಂಡ್ ತರ ನೋಡ್ಬಿಟ್ಲಲ್ಲ. ಫ್ರೆಂಡಾ? ಪ್ರತಿದಿನ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ. ಅದೇನಂದ್ರೆ ನನ್ನ ಹಣೆ ಬರಹನೇ ಸರಿ ಇಲ್ಲ ಸರ್. ಥ್ಯಾಂಕ್ಸ್, ತುಂಬಾ ಹೆಲ್ಪ್ ಆಯ್ತು ನನ್ಗದ್ರಿಂದ. ಇವತ್ತು ಆ ಮ್ಯಾರೇಜ್ ಕಾಂಟ್ರಾಕ್ಟು ಮುಗ್ದು ಹೋಗಿದೆ. ಇಲ್ಲ ಅಂದಿದ್ರೆ ನಾನು ಯಾಕನ ಬದುಕಿದೀನೋ ಅಂತ ನನಗೆ ಅನ್ನಿಸ್ಬಿಡ್ತಾ ಇತ್ತು ಅನ್ಸುತ್ತೆ. ಸುಳ್ಳು ಹೇಳ್ಬೇಡ ದೇವ, ನನಗ್ ಗೊತ್ತಿದೆ ನೀ ನನ್ ಮಗಳನ್ನ ತುಂಬಾ ಇಷ್ಟಪಡ್ತೀಯ ಅಂತ. ನೀನು ಅವ್ರ ಖುಷಿಗೋಸ್ಕರ ನೀನ್ ಪ್ರಾಣ ಕೊಡಕ್ಕಾರು ಸಿದ್ಧ ಇದೆಯಾ ಅಂತ. ನಂಗೆ ಈಗ್ಲೂ ಅದೇ ಆಸೆ ಇದೆ, ನೀವಿಬ್ರು ಒಟ್ಟಿಗೆ ಇರ್ಬೇಕಂತ. ಈ ಸಂಬಂಧನ ಮುರಿಯೋದಿಕ್ ಬಿಡ್ಬೇಡ ಕಣಪ್ಪ. ಹೋಗ್ಲಿ ಬಿಡಿ ಸರ್, ಪರವಾಗಿಲ್ಲ. ಒಂದು ರಿಕ್ವೆಸ್ಟ್ ಇತ್ತು. ಏನಂದ್ರೆ, ನಾನು ಶಾಶ್ವತವಾಗಿ ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ನನಗೆ ಒಂದು ಕೊನೆಯ ಸಹಾಯ ಮಾಡ್ಬಿಡಿ ದಯವಿಟ್ಟು. ನೀವು ಯಾವತ್ತೂ ಕೂಡ ಪ್ರಿಯಾಗೆ ಆ ಮ್ಯಾರೇಜ್ ಕಾಂಟ್ರಾಕ್ಟ್ ಬಗ್ಗೆ ಹೇಳ್ಬೇಡಿ ದಯವಿಟ್ಟು. ನೀನು ಅವಳಿಗೆ ಹೇಳಲೇ ಇಲ್ವಾ? ಏನಂತ ಹೇಳಿ ಸರ್, ನಾನು ಅವಳನ್ನ ಮದುವೆ ಆಗಿದ್ದು ಈ ಕಾರಣಕ್ಕೆ. ಅದು ನಾನು ನನ್ನ ಖರ್ಚುಗಳನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಅಂತ. ಅದಕ್ಕೋಸ್ಕರನೇ ನಾನು ಶಾಶ್ವತವಾಗಿ ಅವಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಸಾಕು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಮುಗೀತು ನನ್ನ ಕತೆ. ಆದಷ್ಟು ಬೇಗ ಇಲ್ಲಿಂದ ಹೊರಡಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಹೋಗ್ತಿದ್ಯಾ ದೇವ? ಏನು ಇಲ್ಲ ಮಗಳು.